ಶಾಸಕರು ಗುದ್ದಲಿ ಪೂಜೆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ಫೋಟೋಗಳಿಗೆ ಸಂಗೀತ ಸೇರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದು ಅಭಿವೃದ್ಧಿಯ ಭಾಗವಲ್ಲ. ಅದನ್ನ ಬಿಟ್ಟು ಉತ್ತಮ ಆಪ್ತ ಸಹಾಯಕರನ್ನ ನೇಮಿಸಿಕೊಳ್ಳಿ. ಜ್ಞಾನವುಳ್ಳ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬಹುದು ಎಂದು ಚರ್ಚಿಸಿ ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಪಡಿಸಿ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರಿಗೆ ಸಲಹೆ ನೀಡಿದ್ರು. ಅವರು ಸಿದ್ದಾಪುರ ತಾಲೂಕಾ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕುರಿತು ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದ್ರು. ವೈದ್ಯರ ಹಾಗೂ ವೈದ್ಯಕೀಯ ವೃತ್ತಿಯ ಕುರಿತು ಶಾಸಕರಿಗೆ ಯಾವುದೇ ರೀತಿಯ ಅರಿವಾಗಲಿ ಅದರ ಮಹತ್ವವಾಗಲಿ ತಿಳಿದಿಲ್ಲ. ವೈದ್ಯರ ಕೊರತೆಯ ಕುರಿತು ಪರಿಹಾರವನ್ನ ಹುಡುಕುವ ದಾರಿಯನ್ನ ಬಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಹಾಗೂ ಗೊತ್ತಿರುವ ವೈದ್ಯರ ಬಗ್ಗೆ ತಿಳಿಸಿ 3 ದಿನಗಳಲ್ಲಿ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂಬ ಮಾತನ್ನ ಆಡುತ್ತಿದ್ದಾರೆ. ಇದು ಹಾಸ್ಯಾಸ್ಪದ ಎಂದರು. ಶಿರಸಿಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ರೂಪುರೇಷೆಗಳು ಹಾಗೂ ಯೋಜನೆಗಳನ್ನ ಸಿದ್ಧಪಡಿಸಿದ್ದ ಸಂಸದ ಕಾಗೇರಿಯವರ ಹೆಗ್ಗಳಿಕೆಯಾಗಿತ್ತು. ಅದರ ಶ್ರೇಯಸ್ಸು ಬಿಜೆಪಿಗೆ ಹೋಗುತ್ತದೆ ಎಂಬ ಹುನ್ನಾರದಿಂದ ಶಾಸಕ ಭೀಮಣ್ಣ ನಾಯ್ಕ್ ಅನುಷ್ಠಾನಗೊಳಿಸಲು ಮುಂದಾಗ್ತಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ತಿಳಿಯುತ್ತಿಲ್ಲ. ಬಡವರಿಗೆ ಮೂಲಭೂತ ಹಕ್ಕಾಗಿರುವ ಆಸ್ಪತ್ರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸೌಲಭ್ಯಗಳು ದೊರೆಯದೇ ಇರುವುದು ಅವರ ಮೂಲಭೂತ ಹಕ್ಕು ಕಸಿದುಕೊಂಡಂತೆ. ವೈದ್ಯರ ಬೆಲೆ ಹಾಗೂ ವೃತ್ತಿಯ ಕುರಿತು ಶಾಸಕರಿಗೆ ಅರಿವಿಲ್ಲ ಎಂಬುದು ಎದ್ದು ಕಾಣ್ತಾ ಇದೆ. ಅವರನ್ನ ಸಾಮಾನ್ಯರಂತೆ ಕೆಲಸಕ್ಕೆ ನಿಯೋಜಿಸುವ ಹಾಗೆ ಹೇಳಿದ ಮಾತುಗಳು ನಿಜಕ್ಕೂ ಅರ್ಥಹೀನ. ಆದ್ದರಿಂದ ಶಾಸಕರು ವಿದ್ಯಾವಂತರನ್ನ ಹಾಗೂ ಸಮಾಜದ ಆಗುಹೋಗುಗಳ ಬಗ್ಗೆ ಅರಿವಿರುವ ಜನರ ತಂಡವನ್ನ ಸಿದ್ಧಪಡಿಸಿ ಆಡಳಿತ ಸಲಹೆಯನ್ನ ಪಡೆದುಕೊಳ್ಳಬೇಕು. ಆಗ ಮಾತ್ರ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ ಎಂದು ಹೇಳಿದ್ರು. ಬಿಡುಗಡೆ ಮಾಡಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಅಂದ್ರೆ ಅವರ ಉದ್ದೇಶ ಅಷ್ಟೇ, ಆಸ್ಪತ್ರೆ ಹಾಳಾಗಬೇಕು, ಚೆನ್ನಾಗಿ ಆಗಬಾರ್ದು ಅನ್ನೋದೇ ಅವರ ಉದ್ದೇಶ ಅನ್ನೋದು ಸ್ಪಷ್ಟವಾಗ್ತದೆ. ಮತ್ತೆ ಅದರಲ್ಲಿ ಎಲ್ಲ ಸವಲತ್ತುಗಳು ಕೂಡ ಈಗ ಎಲ್ಲವೂ ಕೂಡ ಮಾಯ ಆಗಿದೆ. ಶಿರ್ಸಿ ಆಸ್ಪತ್ರೆ ಬಗ್ಗೆ ಬಹಳ ನೋವಾಗ್ತದೆ. ಶಿರ್ಸಿ ಮೊನ್ನೆ ಒಬ್ಬ ವಿಜಿಟ್ ಹಾಕಿ ಬಿಡೋದು, ಇದೆಲ್ಲ ಅಭಿವೃದ್ಧಿನ ರೀತಿಯ ವಿಜಿಟ್ ಹಾಕೊಂಡು ಫೇಸ್ಬುಕ್ ಹಾಕೊಂಡು ಹಾಡು ಹಾಕೊಂಡು ಈ ರೀತಿ ಮಾಡಬೇಡಿ. ದಯವಿಟ್ಟು ಒಳ್ಳೆ ಅನುಭವಸ್ಥ PA ಇಟ್ಕೊಳ್ಳಿ, ಅನುಭವಸ್ಥ ಅಡ್ವೈಸರ್ ಇಟ್ಕೊಳ್ಳಿ, ನಾಲೆಜ್ ಇದ್ದಂತಹ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಆ ಸಮಸ್ಯೆ ಹೇಗೆ ಬಗೆಹರಿಸಬಹುದು ನೋಡಿ ಅಂತೇಳಿ ಹೇಳ್ತಾ, ನಿಜಕ್ಕೂ ಮತ್ತೊಮ್ಮೆ ಸಿದ್ದಾಪುರದ ಬಿಜೆಪಿ ತಂಡಕ್ಕೆ ಇಂಥ ಒಂದು ಒಳ್ಳೆಯ ಹೋರಾಟವನ್ನು, ಜನಪರ ಹೋರಾಟವನ್ನು ಸಂಘಟನೆ ಮಾಡಿದ್ದಕ್ಕೆ ಬಿಜೆಪಿಯ ಪ್ರಮುಖ ಮಾರುತಿ ನಾಯ್ಕ್ ಮಾತನಾಡಿ, ಶಾಸಕರ ವೈಫಲ್ಯ ನಮ್ಮ ತಾಲೂಕಿನಲ್ಲಿ ಎದ್ದು ಕಾಣುತ್ತಿದೆ. ಯಾವುದೇ ಇಲಾಖೆಗಳು ಕೂಡ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಇಂದಿನ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಪಂಚ ಯೋಜನೆಗಳು ನಾಮಕಾವಸ್ಥೆಯಲ್ಲಿ ನಡೆಯುತ್ತಿದ್ದು ಬಹುಪಾಲು ಜನರಿಗೆ ಯಾವ ಗ್ಯಾರಂಟಿ ಯೋಜನೆಗಳು ದೊರೆಯುತ್ತಿಲ್ಲ. ನಮ್ಮ ತಾಲೂಕು ಅಭಿವೃದ್ಧಿ ಪಥದಲ್ಲಿ ನಡೆಯದೆ ಇನ್ನು ಹಿಂದಕ್ಕೆ ಹೋಗ್ತಾ ಇದೆ. ತಾಲೂಕಿನಲ್ಲಿ ಎಷ್ಟು ಜನರಿಗೆ ಯುವ ನಿಧಿ ಕೊಟ್ಟಿದ್ದಾರೆ ಎನ್ನುವ ಅಂಕಿಅಂಶವನ್ನ ನೀಡಬೇಕು. ಯುವ ನಿಧಿ ಎನ್ನುವುದು ಹೆಸರಿಗಷ್ಟೇ ಹೊರತು ಇದರಿಂದ ಯುವಕರಿಗೆ ಯಾವುದೇ ಉಪಯೋಗವಿಲ್ಲ ಎಂದ ಅವರು, ಮುಂದಿನ ದಿನದಲ್ಲಿ ವೈದ್ಯರ ಕೊರತೆಯನ್ನ ನಿವಾರಿಸದಿದ್ದಲ್ಲಿ ಹೋರಾಟ ಅನಿವಾರ್ಯ ಎಂದರು. ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ MK ಮಾತನಾಡಿ, ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ಹೇಳಿದರು. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಾತನಾಡಿ, ಕಳೆದ 3 ವರ್ಷಗಳ ಅವಧಿಯನ್ನ ನೆನೆಸಿಕೊಂಡ್ರೆ ತಾಲೂಕು ಆಸ್ಪತ್ರೆಯ ಎಲ್ಲ ವೈದ್ಯರಿಂದ ಹಾಗೂ ಸಕಲ ಸೌಲಭ್ಯಗಳು ಹೊಂದಿದ್ದು ಇತ್ತೀಚಿನ ದಿನಗಳಲ್ಲಿ ಶಾಸಕರ ಆಡಳಿತ ವೈಫಲ್ಯದಿಂದ ಸಂಪೂರ್ಣ ಹದಗೆಟ್ಟಿದೆ. ತಾಲೂಕಿನ ಭಾಗಗಳನ್ನ ಹೊರತುಪಡಿಸಿ ಗಡಿ ಭಾಗಗಳ ಜನರು ಬಂದು ಚಿಕಿತ್ಸೆ ಪಡೆಯುತ್ತಾ ಇದ್ರು. ಆದರೆ ವೈದ್ಯರ ಕೊರತೆಯಿಂದಾಗಿ ಸಿದ್ದಾಪುರ ತಾಲೂಕಾ ಜನತೆ ಆಸ್ಪತ್ರೆಯ ಬಾಗಿಲಿನಲ್ಲಿ ವೈದ್ಯರ ನಿರೀಕ್ಷೆಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ಇದೆ ಎಂದು ಹೇಳಿದ್ರು. ಬಿಜೆಪಿ ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷ ನಂದನ್ ಬೋರ್ಕರ್, ಬಿಜೆಪಿ ಸಿದ್ದಾಪುರದ ಕಾರ್ಯದರ್ಶಿ ತೋಟಪ್ಪ ನಾಯ್ಕ್, ಗುರು ಶಾನ್ಬಾಗ್ ಮಾತನಾಡಿದರು. ಹಾಗೆ ನಾವು ಯುವ ಮೋರ್ಚಾದಿಂದ ಇವತ್ತು ಏನು ಹಮ್ಮಿಕೊಂಡಿದ್ವಿ, ಈ ಸರ್ಕಾರದವರು 5 ಗ್ಯಾರಂಟಿಗಳನ್ನು ತಂದು ಯುವಕರಿಗೆ ಯುವ ನಿಧಿ ಅಂತ ತಂದು, ನಾನು ಹೇಳ್ತೀನಿ ಸ್ವಾಮಿ, ಈ ಯುವ ನಿಧಿಯಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಎಷ್ಟು ಜನ ಯುವಕರಿಗೆ ಯುವ ನಿಧಿ ನೀಡಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಡಿಗ್ರಿ ಆದಂಥವರು ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಇವರು ಎಷ್ಟು ಜನಕ್ಕೆ ಯುವ ನಿಧಿ ನೀಡಿದ್ದಾರೆ ಅಂಕೆ ಸಂಖ್ಯೆಯನ್ನು ಯಾಕಂದ್ರೆ 2 ಅಂಕೆ. ಪ್ರತಿಭಟನೆಯಲ್ಲಿ ಕೃಷ್ಣಮೂರ್ತಿ ಐಸೂರು, ಗುರು ಶಾನ್ಬಾಗ್, ಸುರೇಶ್ ನಾಯ್ಕ್, ಗಣೇಶ್ ಮರಲಗಿ, ಶರತ್ ನಾಯ್ಕ್, ಕಮಲಾಕರ್ ಗೊಂಡ ಮುಂತಾದವರು ಉಪಸ್ಥಿತರಿದ್ದರು. ಈ ವೇಳೆ ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ್ರು. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.